ಅವರೆಲ್ಲ ಕಳೆದ 30 ವರ್ಷಗಳಿಂದ ಆ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಆದರೆ ಇದೀಗ ಕೆಲವರು ರಸ್ತೆಗೆ ಅಡ್ಡಲಾಗಿ ಬೇಲಿ ಹಾಕಿದ್ದು ವಿದ್ಯಾರ್ಥಿಗಳು, ಆರೋಗ್ಯ ಸಮಸ್ಯೆ ಇರುವವರು ಓಡಾಡಲು ಸಮಸ್ಯೆ ಎದುರಾಗಿದೆ. ಹಾಗಿದ್ದರೆ ಬೇಲಿ ಹಾಕಲು ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ರಸ್ತೆಗೆ ಅಡ್ಡಲಾಗಿ ಬೇಲಿ ನಿರ್ಮಾಣ. ಬೇಲಿಯಿಂದಾಗಿ ಓಡಾಡಲು ಸಂಕಷ್ಟ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು, ಸ್ಥಳೀಯರು. ನ್ಯಾಮತಿ ತಾಲೂಕಿನ ಸೋಗಿಲು ಗ್ರಾಮದಲ್ಲಿ ಘಟನೆ. ರಸ್ತೆಗೆ ಅಡ್ಡಲಾಗಿ ಬೇಲಿ ನಿರ್ಮಾಣ ಮಾಡಿರುವ ಸ್ಥಳೀಯರು, ಬೇಲಿ ಹಾಕಿದ್ದರಿಂದ ತೊಂದರೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು, ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೋಗಿಲು ಗ್ರಾಮದಲ್ಲಿ. ಹೌದು, ಸೋಗಿಲು ಗ್ರಾಮದ ಸರ್ಕಾರಿ ಶಾಲೆಯ ಹಿಂಭಾಗದಲ್ಲಿರುವ ಸರ್ವೆ 70ರಲ್ಲಿ ಕಳೆದ 30 ವರ್ಷಗಳಿಂದ 14 ಕುಟುಂಬಗಳು ಮನೆ ಕಟ್ಟಿಕೊಂಡು ವಾಸವಾಗಿದ್ದರು. ಅಲ್ಲಿ ವಾಸ ಮಾಡುವವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳ ಜೊತೆಗೆ ಓಡಾಡಲು ಸಿಸಿ ರಸ್ತೆ ಕೂಡ ಹಾಕಲಾಗಿತ್ತು. ಆದರೆ ಇದೀಗ ಕೆಲವರು ಆ ಸಿಸಿ ರಸ್ತೆಗೆ ಬೇಲಿ ಹಾಕಿದ್ದು ಜನರು, ವಿದ್ಯಾರ್ಥಿಗಳು ಓಡಾಡಲು ತೊಂದರೆಯಾಗಿದೆ. ಈ ಹಿಂದೆಯೂ ಕೂಡ ಬೇಲಿ ಹಾಕಿದ್ದು, ಬೇಲಿ ಹಾಕಿದವರು ಹಾಗೂ ಮನೆ ಕಟ್ಟಿಕೊಂಡು ವಾಸಿಸುವವರ ನಡುವೆ ಗಲಾಟೆ ನಡೆದು ಪ್ರಕರಣ ಕೂಡ ದಾಖಲಾಗಿದ್ದು, ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿದೆ. ಏಕೆಂದರೂ ಇದೀಗ ಮತ್ತೆ ಬೇಲಿ ಹಾಕಿದ್ದು ಸ್ಥಳೀಯರು ಓಡಾಡುವುದು ಕಷ್ಟವಾಗಿದ್ದು, ಬೇಲಿ ತೆರವು ಮಾಡಿಸಿಕೊಡುವಂತೆ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ನಮಗೆ ಡೈಲಿ ಹೋಗೋಕ್ಕಾಗ್ತಿಲ್ಲ, ಬೇಲಿಂಗೆಲ್ಲ ಆಗ್ತಿದ್ದಾರೆ. ಅಂಗಸಿಂದ ಹೋಗೋದಿದ್ರೆ ಏನಾದರೂ ಕಾಲಿಗೆ ಮುಳ್ಳು, ಗ್ಲಾಸು ಏನಾದರೂ ಚುಚ್ಚುತ್ತೆ. ಅದಕ್ಕೆ ನಾವು ಅಂಗಸಿಂದ ಎಲ್ಲಾದರೂ ಹೋಗೋದಿದ್ರೆ ನಮಗೆ ಏನಾದರೂ ಅಪಾಯ ಆಗುತ್ತೆ. ಅದಕ್ಕೆ ಬೇಲಿ ತೆಗ್ಸ್ರಿ ನೋಡ್ರಿ ಸರ್. ಹಿಂಗೆ ಬೇಲಿ ಹಾಕಿದ್ದಾರೆ, ಅತ್ಲಾಗೂ ಬೇಲಿ ಹಾಕ್ಯಾರ, ಇತ್ಲಾಗೂ ಬೇಲಿ ಹಾಕ್ಯಾರೆ. ನಾವು ಓಡಾಡಕ್ಕೆ ದಾರಿ ಇಲ್ಲ. ಒಂದು ಆಸ್ಪತ್ರೆಗೆ ಹೋದ್ರೂ ದಾರಿ ಇಲ್ಲ. ಅಲ್ಲಲ್ಲಿ ಬಿದ್ದು ಒಂಚೂರು ಕಾಲು ಒಂಚೂರು ಏಟಾಗೈತೆ. ನಾವು ಸೊಂಟ ನೋವು ಆಗ್ಲಲ್ಲ, ಇಲ್ಲಿ ಕಾಲೇ ದಾಟಕ್ಕಾಗಲ್ಲ. ಈ ಥರ ಮಾಡಿದ್ರೆ ಹೆಂಗೆ ಸರ್? ನಾವೆಲ್ಲ ಸರ್ಕಾರದಾಗ ಹೋಗಿ ಕೇಳಿದ್ವಿ, ಬೇಲಿ ತೆಗ್ಸ್ರಿ ಅಂತಾರೆ. ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ ಅಂತಾರೆ. ಆಮೇಲೆ ನೋಡಿದ್ರೆ ಬರೋದೇ ಇಲ್ಲ ಸರ್, ತೆಗಿಯೋಕ್ಕೆ ಬರಲ್ಲ ಸರ್. ಅವ್ರು ಏನು ಅಂತ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಬರ್ತೀನಿ ಅಂತಾರೆ, ನಾಳೆ ಬರ್ತೀನಿ. ಯಾರ ಹತ್ರ ಹೋಗಿ ಕೇಳಿದ್ರು ಹಂಗೆ ಹೇಳ್ತಾರೆ ಸರ್. ಮತ್ತು ನಾವು ಏನ್ರಿ ಸರ್ ಮಾಡೋಣ? ಯಾರ ಹತ್ರ ಹೋಗೋಣ ಸರ್? ಹಾಂ, ನಾವು ಇನ್ನೂ ಯಾರ ಹತ್ರ ಹೋಗಿ ಕೇಳೋಣ? ಯಾರ ಹತ್ರ ನಾವು ಮಾತಾಡೋಣ? ಎಲ್ಲ ಹೋಗಿ ಸಾಕಾಗೋಗಿದ್ವಿ ನಾವು. ಇದೇ ಥರ ಬೇಲಿ ಹಾಕೊಂಡು ಈ ಥರ ಮಾಡಿದ್ರೆ ನಾವು ಏನು ಮಾಡೋಣ? ಸರ್ಕಾರ ನಾವೇನು ಅವ್ರನ್ನ ಆಸ್ತಿನ ನಾವು ತಗೊಂಡಿಲ್ಲ ಸರ್. ನಾವು ದುಡ್ಡು ಕೊಟ್ಟೆ ಇಸ್ಕೊಂಡಿರೋದು. ಈಗ ಅವ್ರದ್ದು ಅಂತ ಬಂದು ಕೂತ್ರೆ ನಾವು ಎಲ್ಲಿಗೆ ಹೋಗೋಣ ಸರ್? ಅವ್ರದ್ದು ಅಂತ ಕೋರ್ಟಿಂದ ಆದೇಶ ತರಲಿ ಸರ್, ತಗೊಂಡ್ಲಿ ಅವರು. ನಾವು ಬೇಡ ಅನ್ನಲ್ಲ, ಆದ್ರೆ ನಮಗೆ ನ್ಯಾಯ ಕೊಡಿಸ್ರಿ ಸರ್. ಯಾರು ನ್ಯಾಯ ಕೊಡ್ಸಕ್ಕೆ ಮುಂದೆ ಬರ್ತಿಲ್ಲ ಸರ್. ಸರ್ಕಾರದವರು ಬರಲ್ಲ, ಯಾರೂ ಬರ್ತಾ ಇಲ್ಲ. ಯಾರಿಗೆ ಹೋಗಿ ಹೇಳಿದ್ರು ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಇದು ಬೇಲಿ ಸಂಬಂಧ, ಈ ರಸ್ತೆಗೆ ಸಂಬಂಧಪಟ್ಟಿದ್ದವರು ಸುತ್ತ ಸರ್ ಯಾರು ಬರ್ತಾ ಇಲ್ಲ ಸರ್. ಮತ್ತು ನಾವು ಎಲ್ಲಿಗೆ ಹೋಗಿ ಸಾಯನ್ ಸರ್? ನಾವು ಹಿಂಗೆ ಮಾಡಿದ್ರೆ ನಾವು ವಿಷ ಕುಡ್ದಂತೂ ಸಾಯೋದಂತ ಗ್ಯಾರಂಟಿ ಸರ್. ಹೇಳಿದ್ವಿ ತೆಗಿಯಲ್ಲ ಅಂದ್ರು ಸರ್. ಯಾಕೆ? ಏನೋ ನಮ್ದು ಐತೆ ಅಂತ ಹೇಳಿ ತೆಗಿಯಲ್ಲ ಅಂದ್ರು. ದಾರಿ ಮಾತ್ರ ಅವ್ರದ? ಏನು ಕತೆ? ದಾರಿ ಅವ್ರದ್ದಲ್ರಿ, ನಮ್ಮದೇ ದಾರಿ. ನಾವು ಅವತ್ತಿನ ಕಾಲದಾಗ ಈಗ 30 ವರ್ಷದಲ್ಲಿ ಹಿಂದೆ ನಾವು ಸೈಟ್ ಅವ್ರ ಹತ್ರ ತಗೊಂಡು ರಿಜಿಸ್ಟ್ರ್ ಮಾಡ್ಸಿದ್ದೆವು ಕಷ್ಟ ಕಾಲದಾಗ. ನಮಗೆ ಅವತ್ತಿನ DC ಆರ್ಡ್ರ್ ಕೊಡ್ಲಿಕ್ಕೆ ನಮಗೆ ರಿಜಿಸ್ಟ್ರ್ ಮಾಡಿದ್ರೆ ಬೇರೆ ಕಡೆ ಜಾಗ ತಗೊತಿದ್ವಿ. ಅವರು ಆರ್ಡ್ರ್ ಕೊಟ್ಟು ರಿಜಿಸ್ಟ್ರ್ ಮಾಡಿಸಿ ಈಗ ಇಲ್ಲ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ಸರ್ಕಾರ ಮಾಡಿರೋದು ಇದು. ಎಲ್ಲ ಪತ್ರ ಮಾಡಿಕೊಟ್ಟು ಮನೆ ಕಟ್ಟಿ ಅಂತ ಅವರೇ ಹೇಳ್ತಾರೆ. ಈ ರಸ್ತೆಗೆ ಅಡ್ಡಲಾಗಿ ಬೇಲಿ ಹಾಕುತ್ತಿರುವುದು ಹೊಸದೇನಲ್ಲ. ಈಗಾಗಲೇ 5-6 ಬಾರಿ ಬೇಲಿ ಹಾಕಿದ್ದು ಸ್ಥಳೀಯರು ಅಧಿಕಾರಿಗಳ ಬಳಿ ಹೋಗಿ ಬೇಲಿ ತೆಗೆಸುವ ಕೆಲಸ ಮಾಡಿದ್ದರು. ಇದೀಗ ಮತ್ತೆ ಬೇಲಿ ಹಾಕಿದ್ದು ಸ್ಥಳೀಯರ ಓಡಾಟಕ್ಕೆ ಸಮಸ್ಯೆ ಉಂಟಾಗಿದೆ. ಈ ಬಗ್ಗೆ ಸ್ಥಳೀಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು, ಇದೀಗ ಜಿಲ್ಲಾಧಿಕಾರಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ರೂಢಿಗತ ರಸ್ತೆಗೆ ಹಾಕಿರುವ ಬೇಲಿಯನ್ನು ತೆರವುಗೊಳಿಸಿ ರಸ್ತೆ ಬಂದ್
ಮಾಡಿದವರ ವಿರುದ್ಧ ಸಂಬಂಧಿಸಿದ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅನುಪಾಲನಾ ವರದಿಯನ್ನು ಸಲ್ಲಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರಂತೆ. ಸರ್ವೆ ನಂಬರ್ 74ಗೆ 23 ಗುಂಟೆ ಕ್ರಿಯೆ ತಗೊಂಡಿವಿ. 1 ಎಕರೆ 36 ಗುಂಟೆ ಇರೋದು ಜಮೀನು. 23 ಗುಂಟೆ ನಾವು ಕ್ರಿಯೆ ತಗೊಂಡಿವಿ. 93 ತಗೊಂಡಿವಿ. ಅಲ್ಲಿ 30 ವರ್ಷ ಆಗಿದೆ. ರಸ್ತೆ, ಬೆಳಕು, ಲೈಟು, ಬೀದಿ ದೀಪ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಂದು 6 ತಿಂಗಳಿಂದನೂ ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ರೋಡು. ಆ ಕಡೆನೂ ಬ್ಲಾಕ್ ಮಾಡಿದ್ದಾರೆ, ಈ ಕಡೆನೂ ಬ್ಲಾಕ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗೋದು ತೊಂದರೆ ಆಗ್ತಿದೆ. ಆಮೇಲೆ ಎಲ್ಲ ಅಧಿಕಾರಿಗಳ ಹತ್ರ ಹೋದಾಗ ಫಸ್ಟ್ ಟೈಮ್ ತೆಗ್ಸಿದ್ರು. ಈಗ DSSನವ್ರು ಕರ್ಕೊಂಬಂದು ಶಿವಮೊಗ್ಗದವ್ರನ್ನ ನಮಗೆ ಡಿಸ್ಟ್ರಿಬ್ಯೂಟರ್ ಮಾಡಿ ಆಮೇಲೆ ಅಟ್ರಾಸಿಟಿ ಕೇಸ್ ಬೇರೆ 2 ಸತಿ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಈ ಮೊನ್ನೆ ಮತ್ತು ಎಲ್ಲ MLA ಹತ್ರ ಹೋಗಿ ಆಮೇಲೆ ಎಲ್ಲರ ಹತ್ರ ಮಾತಾಡಿದಾಗ DC ಗಮನಕ್ಕೆ ತಂದಿದ್ದೀವಪ್ಪ, DC ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಾವು ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ. DC ಆದೇಶ ಮಾಡಿದ್ದಾರೆ. ಆದರೂ ಸಹ UO ಸಾಹೇಬರು ಕ್ರಮ ತಗೊತಾ ಇಲ್ಲ. ಏನಕ್ಕೆ ಆ ಥರ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಶಾಲಾ ಮಕ್ಕಳಿಗೆಲ್ಲ ಓಡಕ್ಕೆ ಬಂದೈತೆ. ಆಮೇಲೆ ಆಲ್ರೆಡಿ ನಮಗೆ 4.25 ಗುಂಟೆ ಮೇಲಿಂದ ಮೇಲೆ ಬೇಲಿ ಏನು ಹಾಕಿದ್ದಾರೆ. 4.25 ಗುಂಟೆಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ನಿನ್ನ ಉಳಿದಿರೋ ಗುಂಟೆಗೆ ಏನು ನಿನ್ನ 16 ಗುಂಟೆ ಏನಿದೆ 16 ಗುಂಟೆಗೆ ನಾವು ಇಂಜೆಕ್ಷನ್ ಹಾಕಿದ್ದೀವಿ. ನಿನ್ನೊಂದು 20 ಡೇಸ್ ಒಳಗಡೆ ಅದು ನಮಗೆ ಸಿಗುತ್ತೆ. ಕೋರ್ಟಿಗೆ ಹಾಕಿ ಕೋರ್ಟ್ ವಾಪಸ್ ತಕ್ಕಂದವರು ಕೋರ್ಟಿಗೆ ಬರ್ತಾ ಇಲ್ಲ ಸರ್. ಈಗ ಕೋರ್ಟ್ ಇಲ್ದೈತಿ ಇಲ್ಲಿ ಬಂದು ಬೇಲಿ ಆಗ್ತಾಯಿದೆ ಸರ್. ಅವ್ರು ಕೋರ್ಟ್ನೇ ಬಂದ್ರೆ ನಾವು ತಗೊಳ್ಳಿ ಸರ್, ಕೋರ್ಟ್ ನಡೆಸಿಲ್ಲ ಸರ್. ಕೋರ್ಟ್ ನಡೆಸಿ ತಗೊಳ್ಳಿ, ಅವ್ರ ಜಾಗ ಎಲ್ಲೈತೆ ಅಲ್ಲಿ. ಅಳತೆ ಮಾಡಿದ್ರು ಬಿಡ್ತಾ ಇಲ್ಲ, ಯಾರು ಮಾಡಿದ್ರು ಬಿಡ್ತಾ ಇಲ್ಲ, ಕೋರ್ಟಿಗೂ ಬರ್ತಾ ಇಲ್ಲ ಸರ್. ಇದು ಬೇಲಿ ಹಾಕ್ತಾನೇ ಇದ್ದಾರೆ ಸರ್. ತೆಗೆದಂಗೆ ಆಗ್ತಾಯಿದೆ. ಅಧಿಕಾರಿಗಳು ತೆಗಿತಾರೆ, ಇವ್ರು ಹಾಕ್ತಾಯಿದ್ದಾರೆ. ನಮಗೆ ಭಾಳ ತೊಂದರೆ ಆಗ್ತೈತೆ. ಇದು ಕೋರ್ಟ್ನೇ ತಗೊಳ್ಳಿ ಸರ್. ನಾವು ಕೋರ್ಟ್ನಾಗ ನಮ್ಮದು ಅಂದ್ರೆ ಇದೆ ಬರ್ತೀವಿ, ಇಲ್ಲದ್ರೆ ಬಿಟ್ಟು ಕೊಟ್ಟು ಬರ್ತೀವಿ ಸರ್. ಅದನ್ನು ಮಾಡಲಿ ಸರ್. ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಹೇಳಿ. ಅಧಿಕಾರಿಗಳು ಕೋರ್ಟ್ನೇ ಇದ್ದರೆ ತಗೊಳಪ್ಪ, ನಿಂದು ಅಲ್ಲೇ ತನಕ ನೀನು ಸುಮ್ಮನಿರು ಅಂತ ಹೇಳೋಕ್ಕೆ ರೆಡಿ ಇಲ್ಲ ಸರ್ ಅಧಿಕಾರಿಗಳು. ಇಂಥ ತೊಂದರೆ ಮಾಡ್ತಿದ್ದಾರೆ. ಯಾರು ನೋಡಿದ್ರು ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಅವ್ರ ಹೋಗ್ರಿ ಅಂತ ಬರೀ ಇದನ್ನೇ ಹೇಳ್ತಿದ್ದಾರೆ ಸರ್. ನಮಗೆ ತೊಂದರೆ ಆಗ್ತೈತೆ. ಬೇಲಿ ಒಂದು ತಗ್ಸ್ಲೇಬೇಕು. ಆ ಕೋರ್ಟ್ನಾಗ ಬಂದ್ರೆ ಅವ್ರಂತ ಬಂದ್ರೆ ಅವರಿಗೆ ತಗೊಳ್ಳಿ, ನಾವಂತ ಬಂದ್ರೆ ನಾವು ತಗೊಂತೀವಿ. ಕೋರ್ಟ್ನ ನಡೆಸಿರಿ ಅಂತ ಹೇಳಕ್ಕೆ ಅಧಿಕಾರಿಗಳು ಯಾರೂ ಹೇಳ್ತಾ ಇಲ್ಲ ಸರ್. ಅದು ಹೇಳಲೇಬೇಕು ಅಧಿಕಾರಿಗಳು. ನಾವು 1993ರಿಂದ ಹಂತವರೆಗೂ 2011ನೇ ಇಸ್ವಿವರೆಗೂ ಇಲ್ಲಿ 23 ಗುಂಟು ಕ್ರಯ ಮಾಡ್ಕೊಂಡಿದ್ದಾರೆ ಸರ್. ಸುಮಾರು 18 ಕುಟುಂಬದವರು ಇಲ್ಲಿ ಕ್ರಯ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀವಿ. ಸತತ 20-25 ವರ್ಷ ಹಿಂದಿಂದನೂ ಮನೆ ಕಟ್ಕೊಂಡು ಬರ್ತಾ ಇದ್ದೀವಿ. ಈ ಹಿಂದೆ 1.5 ವರ್ಷದಿಂದ ಇವರು ನಮಗೆ ಬೇಲಿ ಹಾಕಿ, ರಸ್ತೆಗೆ ಬೇಲಿ ಹಾಕಿ ತೊಂದರೆ ಮಾಡ್ತಿದ್ದಾರೆ. ಈ ರಸ್ತೆನ ಗ್ರಾಮ ಪಂಚಾಯತಿ PDO ಗ್ರಾಮ ಪಂಚಾಯತಿಯಿಂದನೇ ಅಭಿವೃದ್ಧಿ ಪಡಿಸಿರೋದು. ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಮತ್ತು ವಿದ್ಯುತ್, ಇವೆಲ್ಲ ಸೌಲಭ್ಯಗಳನ್ನು ಅಂದಿನಿಂದನೂ ನಮಗೆ ಅವತ್ತು ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಕಲ್ಪಿಸ್ತಾ ಇದೆ. ಆದರೆ ಇವರು ಏಕಾಏಕಿ 1 ವರ್ಷದಿಂದ ಸತತ 6ನೇ ಬಾರಿ ರಸ್ತೆಗೆ ಬೇಲಿ ಹಾಕಿ ನಮ್ಮ ಮೂಲಭೂತ ಹಕ್ಕುಗಳು, ನಮ್ಮ ಮಕ್ಕಳ ಶೈಕ್ಷಣಿಕ ಹಕ್ಕು, ಇವನ್ನೆಲ್ಲ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಬಾರಿ ನಾವು ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ತಹಶೀಲ್ದಾರು, PDO, EO ಮತ್ತು AC ಇವರಿಗೆಲ್ಲ ಮನವಿ ಮಾಡಿದ್ರು. ಯಾರು ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾ ಇರೋದ್ರಿಂದ ಈ ಸರಿ 6ನೇ ಬಾರಿ ಮತ್ತೆ ಬೇಲಿ ಹಾಕಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ DC ಕೂಡ EO ಅವರಿಗೆ ಅನುಮೋದನೆ ಮಾಡಿ ಆರ್ಡರ್ ಮಾಡಿದ್ದಾರೆ, ಈ ಥರ ಬೇಲಿ ತೆರವುಗೊಳಿಸಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ರಿ ಅಂತ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಯಾವುದೇ ಬೇಲಿ ತೆರವುಗೊಂಡಿಲ್ಲ. ಒಟ್ಟಿನಲ್ಲಿ ರಸ್ತೆಗೆ ಅಡ್ಡಿಲಾಗಿ ಬೇಲಿ ಹಾಕಿದ್ದು ಸ್ಥಳೀಯರ ಓಡಾಟಕ್ಕೆ ಸಮಸ್ಯೆಯಾಗಿದ್ದು, ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡುವುದನ್ನು ಬಿಟ್ಟು ಬೇಲಿ ತೆರವು ಮಾಡುವ ಮೂಲಕ ಸ್ಥಳೀಯರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.